लोगों से कहूँगा कि बड़ी दुआएं मिलती हैं, मजदूरों का काम करने में बड़ी दुआएं मिलती हैं, बहुत आशीर्वाद मिलते हैं, क्योंकि मजदूर एक ऐसा तबका है जिसकी तरफ किसी का ध्यान नहीं जाता, जिसकी तरफ अगर किसी ने बात की है तो सिर्फ उंगली उठा के बात की है, गाली गलौज करके बात की, अपशब्द कहते हुए बात की। किसी मजदूर को कोई भी आदमी अपनी कार से रुक के 10 रुपए का एक बिस्लरी का पानी नहीं पूछता, जबकि अगर मजदूर ना हो तो भारत पूरी तरह से बर्बाद हो जाएगा। आज हमारे देश में लगभग 67% अनऑर्गेनाइज सेक्टर फैलता जा रहा है, 6% हम खाली ऑर्गेनाइज रह गए हैं। पुलिस हो गया, सिक्योरिटी हो गई, मिलिट्री हो गई, गवर्नमेंट हॉस्पिटल्स हो गए, गवर्नमेंट टीचर्स हो गए, रेलवे हो गए, ऐसे ही कुछ पकड़ के खाली 6% हम ऑर्गेनाइज सेक्टर में बढ़ते हैं। बाकी लगभग देश की जो 57% जनता है ना लेबर मार्केट की, वो 92% अनऑर्गेनाइज सेक्टर में विभाजित हो गई है। आप इनको आइडेंटिफाई कीजिए। पूरा ಎಲ್ಲ ಕಡೆ ಇದೆ। ನಾವು ಡೆಲ್ಲಿಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಂಡು ಇದನ್ನ ಈ ಸಂಸ್ಥೆ ನಡೆಸ್ತಾ ಇರೋದು। ಈಗ ನಾವು ಈ ಕಾರ್ಯಕ್ಕೆ ನಾವು ಈ ಸಂಸ್ಥೆ ಈಗ ಕರ್ನಾಟಕಕ್ಕೆ ತಗೊಂಡ್ಬಂದ್ರಿಂದ ಅವರು ನಮಗೆ ಇದು ಅಪೋಸ್ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಇದಕ್ಕೆ ಏನೋ ಆಥರೈಸೇಷನ್ ಇಲ್ಲ, ಇನ್ನೊಂದಿಲ್ಲ ಅಂತೇಳಿ ನಮಗೆ ಅಪೋಸ್ ಮಾಡ್ತಾ ಇದ್ದಾರೆ। ಅದಕ್ಕೆ ನಾವು ನ್ಯಾಷನಲ್ ಪ್ರೆಸಿಡೆಂಟ್ನ ಇವತ್ತು ಬೆಂಗಳೂರಿಗೆ ಕರೆಸಿರೋದು। ಆಮೇಲೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಹೇಳಿದ್ರು ಏನು 2 ಥರ ಲೇಬರ್ಸ್ ಬರ್ತಾರೆ, ಯಾವ ಲೇಬರ್ಸ್, ಅಸಂಘಟಿತ ಮತ್ತು ಸಂಘಟಿತ 2 ಥರ ಲೇಬರ್ಸ್ ಬರ್ತಾರೆ। ಲೇಬರ್ಸ್ ಅಂದರೆ ಈಗ ಅಸಂಘಟಿತನೇ ಬೇರೆ, ಸಂಘಟಿತನೇ ಬೇರೆ। ಅಸಂಘಟಿತ ಅಂದರೆ ಈಗ ಮನೆಗಳಿಗೆ ಕೆಲಸಕ್ಕೆ ಹೋಗ್ತಾರೆ, ಅವ್ರು ಹೇಳಿದ್ರು ಮನೆ ಕೆಲಸಕ್ಕೆ ಒಬ್ರು ಲೇಡೀಸ್ ಹೋದರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 3 ಗಂಟೆ 4 ಗಂಟೆವರೆಗೂ 5-6 ಮನೆ ಕೆಲಸ ಮಾಡ್ತಾರೆ। ಅದು ಅವ್ರು ಡಿಪೆಂಡ್ ಮಾಡಿ ಅವರು ಸಂಬಳನ ಅವ್ರು ತೊಗೊಳಕ್ಕಾಗಲ್ಲ। ಈ ಪರಿಸ್ಥಿತಿಯಲ್ಲಿ ಇರೋರಿಗೆ ಹೆಲ್ಪ್ ಮಾಡಿ, ಕರ್ನಾಟಕದಲ್ಲಿ ಇಂಥವ್ರಿಗೆ ಸಪೋರ್ಟ್ ಮಾಡಿ, ಅಂಥವ್ರಿಗೆ ಲೇಬರ್ ಕಾರ್ಡ್ ಮಾಡಿಕೊಟ್ಟು ಅಂಥವ್ರಿಗೆ ಸಪೋರ್ಟ್ ಆಗಿ ನೀವು ನಿಂತ್ಕೊಂಡ್ರೆ ಅವರು ಡಿಪೆಂಡ್ ಆಗಿ 5,000 ನಂದು ಫೀಸು 5,000 ಕೊಡಿ ಅಂತ ಕೇಳ್ಬೋದು, ಯಾಕಂದ್ರೆ ನಾವು ಹಿಂದ್ಗಡೆ ಇದ್ದೀವಿ ಅಂತ ಹೇಳ್ಬಿಟ್ಟು ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ। ಆಮೇಲೆ ನಮ್ಮ ನ್ಯಾಷನಲ್ ಅಧ್ಯಕ್ಷರು ಡೈರೆಕ್ಟಾಗಿ ಓಪನ್ ಚಾಲೆಂಜ್ ಮಾಡಿದ್ದಾರೆ ಪ್ರೆಸ್ ಅವ್ರ ಎದುರುಗಡೆ, ಸಂಜೀವ್ ರೆಡ್ಡಿ ಆಗಲಿ, ಲಕ್ಷ್ಮೀ ವೆಂಕಟೇಶ್ ಅವರಾಗಲಿ, ನಮ್ಮ ಸಂಸ್ಥೆ ಸರಿ ಇಲ್ಲ ಅಂತೇಳಿ ಅವ್ರು ತೋರಿಸ್ಲಿ, ನಮ್ಮ ಎದುರುಗಡೆ ಬಂದು ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿದ್ರೆ ನಾನು ಕ್ಲಾರಿಫೈ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅವ್ರು ಹೇಳಿದ್ದಾರೆ। ಈ ವಿಚಾರನ ನೀವು ಕರ್ನಾಟಕ ಪೂರ ತಲುಪಿಸ್ಬೇಕು, ಅದಕ್ಕೋಸ್ಕರನೇ ಪ್ರೆಸ್ ಮೀಟ್ ಕರೆದಿರೋದು। ಇಂಟೆಕ್ ಬೇರೆ, ಇಂಟೆಕ್ ಫೆಡರೇಷನ್ ಬೇರೆ। ನಾವು ಇಂಟೆಕ್ ಫೆಡರೇಷನ್ ಕೆಲಸ ಮಾಡ್ತಾ ಇರೋದು, ನಾನು ಇಂಟೆಕ್ ಫೆಡರೇಷನ್ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ, ಪ್ರಸಾದ್ ಆರಾಧ್ಯ ಅವರು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟು। ನಾವು ಆಲ್ರೆಡಿ ಈಗ ಒಂದು ಭಾಳ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಹೊರಟಿದ್ವಿ। ಇವತ್ತೇ 31ನೇ ತಾರೀಕು ಕಾರ್ಮಿಕರ ಉತ್ಸವ ಅಂತ ಅದ್ಭುತವಾದ ಒಂದು ಕಲ್ಕೆರೆ ಸರ್ಕಲಲ್ಲಿ ಒಂದು 4-5 ಸಾವಿರ ಜನಕ್ಕೆ ಸೇರಿಸಿ ಭಾಳ ದೊಡ್ಡ ಕಾರ್ಯಕ್ರಮ ಇವತ್ತು ನಡಿಬೇಕಾಗಿತ್ತು। ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿರೋ ಪ್ರಯುಕ್ತ ಅವರು ಸ್ವಲ್ಪ ಶೋಕದಲ್ಲಿ ಎಲ್ಲ ಕರ್ನಾಟಕ ಜನ ಇರೋದ್ರಿಂದ ನಾವು ಸೆಲೆಬ್ರೇಷನ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ಮುಂದೂಡಿದ್ದೀವಿ ಕಾರ್ಯಕ್ರಮನ। ಇದು ನಾವು ಸೋತ್ಬಿಟ್ವಿ ಅಂತ ಭಾಳ ಜನ ಚಪ್ಪಾಳೆ ಹೊಟ್ಟು ನಕ್ಕಿರ್ಬೋದು, ನಾವು ಸೋತಿಲ್ಲ, ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ದೀವಿ ಅಷ್ಟೇ। ಈ 4,000 ಜನ ಸೇರಿಸ್ಬೇಕು ಅಂತ ಇದ್ವಿ, ಇನ್ನು 10,000 ಜನ ಸೇರಿಸ್ಬಿಟ್ಟು ಭಾಳ ದೊಡ್ಡ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ। ನಮ್ಮದು ದೊಡ್ಡ ಪಡೆನೇ ಇದೆ ಕರ್ನಾಟಕದಲ್ಲಿ। ಈಗ ಕರ್ನಾಟಕ ಪೂರ ಎಲ್ಲ ಡಿಸ್ಟ್ರಿಕ್ಟು, ತಾಲೂಕು, ವಾರ್ಡ್ ಸಮೇತ ನಾವು ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಅಪಾಯಿಂಟ್ ಮಾಡ್ತಾ ಇದ್ದೀವಿ। ಭಾಳ ದೊಡ್ಡ ಮಟ್ಟದಲ್ಲಿ ಇದು ಕರ್ನಾಟಕದಲ್ಲಿ ಬೆಳೆಯುತ್ತೆ। ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಬೇಕು, ಇದನ್ನ ಎಲ್ಲರಿಗೂ ಮೂಲೆ ತಲುಪೋ ಥರ ನೀವು ಇದನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ। ಮತ್ತೆ ಶಂಕರ್ ಅವರೇ ಮತ್ತು ನನ್ನ ಸ್ನೇಹಿತ ಧನುರಾಜ್ ಅವರೇ, ಇವತ್ತು ಇಲ್ಲಿ ನಾವು ಸೇರಿರೋದು ನಮ್ಮ ಇಂಟೆಕ್ ಫೆಡರೇಷನ್ ರಾಜ್ಯದಲ್ಲಿ ನಿನ್ನೆ ಅಧ್ಯಕ್ಷರು ಹೇಳ್ತಾ ಇದ್ರು, ಒಂದು ಹುಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾದ್ ಆರಾಧ್ಯ ಅವರ ನೇತೃತ್ವದಲ್ಲಿ ಇವತ್ತು ಏನು ಚಾಲನೆಗೊಂಡಿದೆ, ಇವತ್ತಿಂದ ಅಧಿಕೃತವಾಗಿ ನಾವು ನಮ್ಮ ಇಂಟೆಕ್ ಫೆಡರೇಷನ್ನ ವೆಬ್ಸೈಟನ್ನು ಕೂಡ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು। ಈ ನಮ್ಮ ವೆಬ್ಸೈಟಲ್ಲಿ ನಮ್ಮ ಏನು ಕಾರ್ಯಕ್ರಮಗಳು ಮಾಡ್ತೀವಿ ಮತ್ತು ನಮ್ಮ ಕಾರ್ಯಕರ್ತರುಗಳನ್ನ ಯಾವ ರೀತಿ ನಾವು ನಗರ ಪ್ರದೇಶದಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನ ನಾವು ಸಂಘಟನೆ ಮಾಡ್ತೀವಿ।
ಈ ಸಂಘಟನೆ ನಾವು ಯಾವ ಮಟ್ಟಿಗೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅಲ್ಲಿ ಬರುವ ಅನುದಾನಗಳು ಮತ್ತೆ ಅಲ್ಲಿ ಇರುವಂತ ಸೌಲಭ್ಯಗಳನ್ನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅಥವಾ ಕಾರ್ಮಿಕರಿಗೆ ತಲುಪುವ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಇಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇಂಟೆಕ್ ಫೆಡರೇಷನ್ ಅಂದ್ರೆ ಒಂದು ಒಕ್ಕೂಟ, ನಾವೆಲ್ಲರೂ ಸೇರಿ ಫೆಡರೇಷನ್ ಅಲ್ಲಿ ಇರುವಂಥದ್ದು. ಇದು ಅಧಿಕೃತವಾಗಿ ನಾವು ರಿಜಿಸ್ಟರ್ಡ್ ಫೆಡರೇಷನ್ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ನಾವು ಈಗ ಆಲ್ರೆಡಿ ಸಾಕಷ್ಟು ಜನನ ಕಾರ್ಯಕರ್ತರನ್ನ ಅಧ್ಯಕ್ಷರುಗಳನ್ನ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳು ಆಗ್ತವೆ. ಏನು ಇವತ್ತು ನಿಜವಾಗ್ಲೂ ಸಿಗಬೇಕಾಗಿರುವಂಥ ಲೇಬರ್ ಕಾರ್ಡಿನ ಸೌಲಭ್ಯಗಳು ಎಷ್ಟೋ ಜನ ಸಾಹುಕಾರರುಗಳು ತಗೊಂಡಿದ್ದಾರೆ, ಎಷ್ಟೋ ಜನ ತುಂಬ ಚೆನ್ನಾಗಿರೋರು ಆ ಸೌಲಭ್ಯಗಳನ್ನ ಬಳಸ್ಕೊತಾ ಇದ್ದಾರೆ, ಎಷ್ಟೋ ಜನ ಆ ಥರ ಮೋಸ ಮಾಡೋರು ಇದ್ದಾರೆ. ಅದನ್ನೆಲ್ಲ ನಾವು ಮಾಡದೆ ನಾವು ನಿಜವಾಗ್ಲೂ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಪ್ರತಿ ತಿಂಗಳು ನಾವು ಅವ್ರಿಗೆ ತರಬೇತಿ ನೀಡುವ ಮುಖಾಂತರ ಕೇರ್ ಟ್ರಸ್ಟ್ ಅನ್ನೋ ಸಂಸ್ಥೆ NGO ನಮ್ದಿದೆ. ಅದ್ರ ಜೊತೆಲಿ ನಾವು ಇಂಟೆಕ್ ಫೆಡರೇಷನ್ ಜೊತೆಲಿ ಸೇರ್ಕೊಂಡು ನಮ್ಮ ಏನು ಲೇಬರ್ ಸೆಲ್ಲಲ್ಲಿ ಮತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಇರುವಂಥ ಸವಲತ್ತುಗಳು ಮತ್ತೆ ಲೇಬರ್ ಕಿಟ್ಗಳು ಈಗ ಕೆಲವಾರು ಜನಗಳು ಅದನ್ನು ತಗೊಂಡು ಮಾರ್ಕೊತಾ ಇದ್ದಾರೆ. ನಾವು ನಿಜವಾಗ್ಲೂ ನಮ್ಮ ಇಂಟೆಕ್ ಫೆಡರೇಷನ್ ಅಲ್ಲಿರೋ ಕಾರ್ಯಕರ್ತರು ಎಲ್ಲರೂ ನಿಜವಾಗ್ಲೂ ಕಾರ್ಯಕ್ರಮ ನಮ್ದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾವು ನಿಷ್ಠೆಯಿಂದ ನಾವು ಆ ಕೆಲಸವನ್ನ ನಿಜವಾದ ಕಾರ್ಮಿಕರಿಗೆ ತಲುಪುವಂತ ನಿಟ್ಟಿನಲ್ಲಿ ನಾವು ತಗೊಂಡು ಹೋಗ್ತೀವಿ. ಅಧ್ಯಕ್ಷ, जय कांग्रेस। आज के इस समारोह के मुख्य अतिथि हमारे माननीय हौसला प्रसाद जी शर्मा साहब, राष्ट्रीय अध्यक्ष प्रदेश अध्यक्ष जी प्रसाद जी आर्य और समस्त मंच पर विराजे अतिथिगण और पदाधिकारीगण और सामने विराजे सभी राज्य के पदाधिकारी और लोकतंत्र के चौथे स्तंभ प्रेस मीडिया, तो आप सबको मेरा नमस्कार। आज के इस समारोह का मेन कारण है कि प्रसाद आर्य जी ने जो कमेटी गठन की उसका इंट्रोडक्शन के फॉर्मेट पर आज हम बातचीत कर रहे हैं। आपकी अध्यक्षता में जो कमेटी बनाई इसके लिए आपको बहुत बहुत शुभकामनाएं। और मैं एक बात कहना चाहता हूँ कि महात्मा गांधी जी ने मजदूरों की सेवा करते हुए राम राज्य की स्थापना का प्रसंग कराया। तो आज वही है कि आप मजदूरों की सेवा और उसका विकास और उसकी सुरक्षा हमारा परम मुख्य कर्तव्य होगा, जो आज जिम्मेवारी हमने स्टेट प्रेसिडेंट प्रसाद जी को दी है। और उनके साथियों को भी मैं कहना चाहता हूँ, आप भी प्रसाद आ रहे हैं और आप भी प्रदेश अध्यक्ष हो, आप सभी प्रदेश अध्यक्ष हो, काम करोगे पद के अकॉर्डिंग तो आपका स्क्रीन पे नाम आना श्योर है। दूसरी बात ये है कि मैं राष्ट्रीय अध्यक्ष जी से परमिशन लेता हूँ कि मजदूरों की सुरक्षा और उनका बीमा के तौर पर जो बात कहना चाहता हूँ, परमिशन ले रहा हूँ आपसे। हमारा एक एजेंडा है, उस प्रोजेक्ट पर हम काम करेंगे, 27 तक पूरा हो सकता है कि प्रत्येक मेंबर मजदूर सदस्य को बीमे से सुरक्षित किया जाएगा। उस बीमे की सुरक्षा में 3 लाख का इंश्योरेंस होगा। ये हमारे कांग्रेस, हमारे भारतीय राष्ट्रीय मजदूर कांग्रेस महासंघ की ओर से होगा, न कि किसी गवर्नमेंट या किसी संगठन से होगा। जो भी होगा हौसला प्रसाद जी की समाज जी की ओर से होगा। और जय हिंद, जय भारत। Union Congress Federation, and the another agenda was that my friend and my state president Mr. Prasad Aradhya has told me that existing INTEC that is led by Dr. Sanjeeva Reddy, he is very senior most leader of Congress. His
state president Mr. Lakshmi Venkatesh, he was creating some nuisance in working of our Indian National Trades Union Congress Federation, Bharatiya Rashtriya Mazdoor Congress Mahasangha. So I want to tell through all of you that Indian National Trades Union Congress Federation, it is a registered federation, it is a legal entity which is registered under the Trade Union Act 1926. We have complied all the provisions. We have complied all the rules and regulations demanded by the Labour Registrar, Trade Union Registrar, and after complying all the rules and regulations, we have got the registered in the name of Indian National Trades Union Congress Federation. See, there is a difference. They are having Indian National Trade Union Congress. Means they can deal with one trade or a single trade. But we are having registered in the name of Indian National Trades Union Congress. There is a difference. That is a difference. It means they can deal with a single union, single trade, but we can deal with multiple trade. And our next agenda is to fight for the empowerment of unorganized sectors laborers, and that's why I told Mr. Prasad Aradhya to identify all the groups, all the categories of the unorganized sector laborers working in Karnataka. Among of them, gig workers are mainly. We have to locate them, we have to identify them. Flipkart workers, again Amazon, Snapdeal, Swiggy, Zomato, Ola, Uber, Rapido. These all are the gig workers, and they are not having their actual identification that there is no employee-employer relationship, and when there is no employee-employer relationship, so trade union cannot go to recognize them, and if they are having meeting with any accident, at that time we need to create safeguard for them, and that's why according to the law we have to work as an employer. ಡಾಕ್ಟರ್ ಔಷಧಿ ಪ್ರಸಾದ್ ಶರ್ಮಾರವರು, ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಫೈಜಾನ್ ಸಿಂಗ್ ಸೋಲಂಕಿರವರು ನಮಗೆ ಫೆಬ್ರವರಿಯಲ್ಲಿ ಒಂದು ಅಧಿಕಾರ ಕೊಟ್ಟಿರ್ತಾರೆ. ಫೆಬ್ರವರಿಯಿಂದ ನಾವು ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ಮಿನಿಮಮ್ ಅಂದರೆ ಒಂದು 200 ಜನ ಆದರೂ ಇವತ್ತು ನಮ್ಮ ಆಫೀಸ್ ಬೇರೆಯವರು ಇಲ್ಲಿ ಬಂದಿದ್ದಾರೆ. ಇದಕ್ಕಿಂತ ಹೆಚ್ಚು ದೊಡ್ಡ ಮಟ್ಟದಾಗಿ ಸಂಘಟನೆ ಮಾಡ್ತೀವಿ ನಾವು, ಮತ್ತು ಕಾಂಗ್ರೆಸ್ಗೆ ಶಕ್ತಿ ಕೊಡುವಂಥ ಒಂದು ಇಂಟೆಕ್ ಫೆಡರೇಷನ್ ಮಾಡ್ತೀವಿ. ಇವತ್ತು ಯಾವುದು ಇಂಟೆಕ್ ಸಂಜೀವ್ ರೆಡ್ಡಿ ಅವ್ರ ನೇತೃತ್ವದ ಇಂಟೆಕ್ ಏನಿದೆ, ಅವ್ರ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಅವರು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗಮನಕ್ಕೆ ತರ್ತೀವಿ, ತಂದು ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂತೀವಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಹಾಗೆ KPCCಯ ಉನ್ನತ ಮಟ್ಟದಲ್ಲಿರುವಂಥ ಒಬ್ಬರು ನಮ್ಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಬಂದು ಮೊದಲು ಸಂಘಟನೆ ಮಾಡಿ ಜನಗಳನ್ನ ಸೇರಿಸಿ ನಾವು ನಿಮ್ಮ KPCCಲಿ ಕರ್ಕೊಂಡು ನಾವು ನಿಮ್ಮ ಆಫೀಸ್ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನೀವು ಇವತ್ತು ನನ್ನ ಜೊತೆ ಯಾರ್ಯಾರು ಇವತ್ತು ನನ್ನ ಜೊತೆ ಕೈಗೂಡಿಸಿದ್ದೀರಾ, ನಿಮಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ಇಂಟೆಕ್ ಫೆಡರೇಷನ್ನ ನೀವೆಲ್ಲ ಸೇರಿಸಿ ಬೆಳೆಸಬೇಕು. ಹಾಗೆ ನಾವು ಇದೇ ಮೇ 31 ಇವತ್ತು ನಾವು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಕೇರ್ಪುರ ಕ್ಷೇತ್ರದಲ್ಲಿ. ಅದನ್ನು ತಾತ್ಕಾಲಿಕ ಮುಂದೂಡಿದ್ದೀವಿ. ಇನ್ನೂ ಅದ್ದೂರಿಯಾಗಿ ನಾವು ನಿಮಗೆ ದಿನಾಂಕವನ್ನು ತಿಳಿಸ್ತೀವಿ, ಅದು ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತೇಳಿ. ಇಂಟೆಕ್ ಫೆಡರೇಷನ್ ಏನು ಇವಾಗ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ, ಇಂಟೆಕ್ ಫೆಡರೇಷನ್ಗೆ ಕರ್ನಾಟಕ ಸ್ಟೇಟಿಗೆ ಜನರಲ್ ಸೆಕ್ರೆಟರಿ ನಾನು. ಈಗ ಇಂಟೆಕ್ ಫೆಡರೇಷನಿಂದ ಇವತ್ತು ಪ್ರೆಸ್ ಮೀಟ್ ಕರೆದ್ರ ಉದ್ದೇಶ ಏನು ಅಂದರೆ, 31ನೇ ತಾರೀಕು ಇವತ್ತೇ ನಮ್ಮದು ಕಲ್ಕೆರೆ ಕ್ಷೇತ್ರ KR ಪುರಮಲ್ಲಿ ಭಾಳ ಅದ್ದೂರಿಯಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ. ಯಾಕೆ ಅಂದರೆ ಸರ್ಕಾರ ಸ್ವಲ್ಪ ಬೇರೆ ಬೇರೆ ಚೇಂಜಸ್ ಇರೋದ್ರಿಂದ ಹಂಗಾಗಿ ಒಂದು ಸ್ವಲ್ಪ ಮುಂದೂಡೋಣ ಅಂತ ಮುಂದೂಡಿದ್ದೀವಿ. ಸೋಲೋದು ಇಲ್ಲ, ಇದಕ್ಕಿಂತ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ. ಇವತ್ತೇನು ಒಂದು 3-4 ಸಾವಿರ ಜನಕ್ಕೆ ಸೇರಿಸ್ಬೇಕು ಅಂತಿದ್ವಿ, ಇನ್ನು 10-15 ಸಾವಿರ ಜನಕ್ಕೆ ಸೇರಿಸಿ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ. ಇಂಟೆಕ್ ಫೆಡರೇಷನ್ನು ಬೇರೆ, ಇಂಟೆಕ್ಕೇ ಬೇರೆ. ಸಂಜೀವ್ ರೆಡ್ಡಿ ಇಂಟೆಕ್ಕೇ ಬೇರೆ, ಕೌಶಲ್ಯ ಪ್ರಸಾದ್ ಶರ್ಮಾ ಅವ್ರದ್ದು ಇಂಟೆಕ್ ಫೆಡರೇಷನ್ನೇ ಬೇರೆ. ಇದನ್ನ ಕರ್ನಾಟಕ ಜನಕ್ಕೆ ತಿಳಿಸ್ಬೇಕಾಯಿತು, ಹಂಗಾಗಿ ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ. ನಮಗೆ ಕೆಲಸ ಮಾಡೋಕ್ಕೆ ಬಿಡಿ, ನಾವು ಕೆಲಸ ಮಾಡ್ತೀವಿ, ಕಾರ್ಮಿಕರಿಗೆ ಒಳ್ಳೇದು ಮಾಡ್ತೀವಿ. ಕಾರ್ಮಿಕರಿಗೋಸ್ಕರ ಡೇ ಆ್ಯಂಡ್ ನೈಟ್ ನಾವು ಸ್ಟ್ರಗಲ್ ಮಾಡೋಕ್ಕೆ ರೆಡಿ ಇದ್ದೀವಿ. ದಯಮಾಡಿ ಕೆಲಸ ಮಾಡೋಕ್ಕೆ ಬಿಡಿ.
ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಜೈ ಸಾಯಿರಾಮ್. ತುಂಬ ದೊಡ್ಡ ವರ್ಗ, ಒಂದು ಸಂಸ್ಥೆಯಿಂದ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಭಾಳಷ್ಟು ವಿಂಗ್ಸ್ನ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಷ್ಟಕ್ ಮಾಡೋ ರೀತಿನೇ ಬೇರೆ, ನಾವು ಮಾಡೋ ರೀತಿನೇ ಬೇರೆ, ಫೆಡರೇಷನ್ ಮಾಡೋ ರೀತಿನೇ ಬೇರೆ. ಎರಡೂ ಕಾಂಗ್ರೆಸ್ಗೋಸ್ಕರನೇ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ಗೋಸ್ಕರನೇ ಕೆಲಸ ಮಾಡ್ತಿರೋದು. ಹೀಗಾಗಿ ನಮ್ಮ ಸಿದ್ಧಾಂತಗಳಲ್ಲಿ ನಾವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಲಿ, ಸಿದ್ದರಾಮಯ್ಯನವರ ಸಾಹೇಬರ ಫಾಲೋವರ್ಸ್ ಆಗಿ, ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿ ನಾವು ಪಕ್ಷಕ್ಕೆ ಏನು ಬೇಕೋ ಅದನ್ನು ಕೆಲಸ ಮಾಡ್ತಿದ್ವಿ. ಇವತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಬಹಳ ಅದ್ದೂರಿಯಾಗಿ ಮಾಡೋದು, ಅರ್ಥಪೂರ್ಣವಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಅನಿರೀಕ್ಷಿತ ರಾಜಕಾರಣದ ಬೆಳವಣಿಗೆಗಳಿಂದ ನಮ್ಮ ಡಿ ಕೆ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅನಿರೀಕ್ಷಿತ ಬೆಳವಣಿಗೆಗಳಿಂದ ನಾವು ಕಾರ್ಯಕ್ರಮನ ಮುಂದೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ನಿಮಗೆ ರೂಪುರೇಷೆಗಳನ್ನ ನಾವು ಕೊಡೋಕೆ ಸಿದ್ಧರಿದ್ದೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದೀವಿ. ರಾಷ್ಟ್ರದ ನಾಯಕರಾದಂಥ ನಮ್ಮ ಔಷಧ ಪ್ರಸಾದ್ ಸಾಹೇಬರು ಅವರು ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ. ಮುಂದಿನ ದಿನಗಳು ಮತ್ತೆ ಬರ್ತಾರೆ. ಸೊ ಈ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ.